ನಿಮ್ಮ ತ್ವಚೆಯನ್ನು ಪೋಷಿಸುವ ಆಹಾರವನ್ನು ಸೇವಿಸಿ. ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಸಮೃದ್ಧವಾಗಿರುವ ಆಹಾರವು ನಿಮ್ಮನ್ನು ಆರೋಗ್ಯವಾಗಿಡುವುದಲ್ಲದೆ ನಿಮ್ಮ ತ್ವಚೆಯನ್ನು ಆರೋಗ್ಯವಾಗಿರಿಸುತ್ತದೆ. ಪೌಷ್ಟಿಕಾಂಶವುಳ್ಳ ಆಹಾರಗಳು ವಿಟಮಿನ್ಗಳು, ನಿರೋಧಕಗಳು, ಉತ್ತೇಜನವನ್ನು ನೀಡುತ್ತವೆ. ಮೀನು ಎಣ್ಣೆಯಂತಹ ಆರೋಗ್ಯಕರ ಕೊಬ್ಬನ್ನು ತಿನ್ನುವುದು ಪ್ರಯೋಜನಕಾರಿ. ಸಂಸ್ಕರಿಸಿದ ಆಹಾರಗಳಿಂದ ದೂರವಿರುವುದು ನಿಮ್ಮ ಚರ್ಮಕ್ಕೆ ಪ್ರಯೋಜನಕಾರಿಯಾಗಿದೆ. ನಿಮ್ಮ ತ್ವಚೆಯ ಮೇಲೆ ಹೆಚ್ಚು ಹೊತ್ತು ಬಿಸಿನೀರು ಸುರಿಯುವುದನ್ನು ತಪ್ಪಿಸಿ. ಹವೆಯು ನಿಮ್ಮ ಚರ್ಮದಲ್ಲಿನ ರಂಧ್ರಗಳನ್ನು ತೆರೆಯುತ್ತದೆ ಮತ್ತು ವಿಷವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಆದರೆ ನಿಮ್ಮ ಮುಖದ ಮೇಲೆ ಬಿಸಿನೀರನ್ನು ಹೆಚ್ಚು ಹೊತ್ತು ಸುರಿಯುವುದರಿಂದ ನಿಮ್ಮ ಚರ್ಮದ ಎಣ್ಣೆಯನ್ನು ತೆಗೆದುಹಾಕಬಹುದು, ಆದರೆ ಚರ್ಮ ದಣಿಯುತ್ತದೆ. ನಿಮ್ಮ ಚರ್ಮಕ್ಕೆ ಗಮನ ಕೊಡುವುದು ಬಹಳ ಮುಖ್ಯ. ಕೆಲವೊಮ್ಮೆ ಒತ್ತಡ, ಪೌಷ್ಟಿಕಾಂಶದ ಕೊರತೆ, ಹಾರ್ಮೋನುಗಳ ಅಸಮತೋಲನ ಮತ್ತು ಇತರ ಆರೋಗ್ಯ ಪರಿಸ್ಥಿತಿಗಳು ಹೊಳೆಯುವ ಚರ್ಮವನ್ನು ಪಡೆಯುವಲ್ಲಿ ಸವಾಲಾಗಬಹುದು. ಆದ್ದರಿಂದ ರೋಗಗಳ ಸಂದರ್ಭದಲ್ಲಿ ಅವುಗಳನ್ನು ಸಂಪೂರ್ಣ ಚಿಕಿತ್ಸೆ ಪಡೆಯಿರಿ. ತೆಂಗಿನ ಎಣ್ಣೆಯಿಂದ ಚರ್ಮಕ್ಕಾಗುವ ಲಾಭಗಳು. ತೆಂಗಿನ ಎಣ್ಣೆಯು ಉರಿಯೂತದ, ಉತ್ಕರ್ಣ ನಿರೋಧಕ ಮತ್ತು ಗುಣಪಡಿಸುವ ಗುಣವನ್ನು ಹೊಂದಿದೆ. ನೀವು ಹಗಲಿನಲ್ಲಿಯೂ ಹಗುರವಾದ ಮೇಕಪ್ ಧರಿಸಿದರೆ ಮೇಕಪ್ ತೆಗೆದ ನಂತರವೂ ನಿಮ್ಮ ಚರ್ಮಕ್ಕೆ ಸಾಕಷ್ಟು ಪರಿಹಾರವನ್ನು ನೀಡುತ್ತದೆ. ತೆಂಗಿನ ಎಣ್ಣೆಯು ಉತ್ತಮ ಮಾಯಿಶ್ಚರೈಸರ್ ಆಗಿದೆ. ಸಾಮಾನ್ಯ ಕ್ಲೆನ್ಸ್ನೊಂದಿಗೆ ಮುಖವನ್ನು ತೊಳೆಯುವ ಮೊದಲು ನಿಮ್ಮ ಮುಖದ ಮೇಲೆ ಸ್ವಲ್ಪ ಪ್ರಮಾಣದ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡಿ. ಅಲೋವೆರಾ ಚರ್ಮವನ್ನು ಆರೋಗ್ಯಕರವಾಗಿರಿಸುತ್ತದೆ. ಅಲೋವೆರಾ ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಮತ್ತು ಹೊಸ ಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದು ರಂಧ್ರಗಳನ್ನು ಮುಚ್ಚದೆ ಆರಾಮ ಮತ್ತು ತೇವಾಂಶವನ್ನು ಒದಗಿಸುತ್ತದೆ. ಪ್ರತಿದಿನ ನಿಮ್ಮ ಮುಖವನ್ನು ತೊಳೆದ ನಂತರ ಅಲೋವೆರಾವನ್ನು ಬಳಸುವುದರಿಂದ ನಿಮ್ಮ ಚರ್ಮವು ಆರೋಗ್ಯಕರ ಹೊಳಪನ್ನು ನೀಡುತ್ತದೆ. ನಿಮ್ಮ ಮುಖವನ್ನು ಪ್ರತಿದಿನ ಸ್ವಚ್ಛಗೊಳಿಸಿ, ಆದರೆ ಪದೇ ಪದೇ ಮುಖ ತೊಳೆಯುವುದರಿಂದ ತೇವಾಂಶ ಕಳೆದುಕೊಳ್ಳುತ್ತೀರಾ. ಮೊದಲನೇದಾಗಿ ಬೆವರಿದಾಗ ಮತ್ತು ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮುನ್ನ ಮುಖವನ್ನು ತೊಳೆದುಕೊಳ್ಳುವುದು ಬಹಳ ಮುಖ್ಯ.